ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಲೌಡ್ ಟೈಮ್ ಅಂದರೆ ಕ್ಯಾನೆಸ್ಟಿನ್ ಎಸ್ ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲೇ ಒಂದು ಪ್ಯಾಕೇಜಿಂಗನ್ನು ನೋಡೋಣ. ಈ ಒಂದು ಕ್ಯಾನೆಸ್ಟಿನ್ ಎಸ್ ಅನ್ನುವಂಥ ಒಂದು ಪ್ಯಾಕೇಜಿಂಗ್ ನೋಡಲಿಕ್ಕೆ ನಿಮಗೆ ಈ ರೀತಿ ಕಾಣುತ್ತೆ. ಇದು ಬಂದುಬಿಟ್ಟು ನಿಮಗೆ ಒಂದು 15 ಗ್ರಾಮ್ ಇದರ ಒಂದು ವೆಯ್ಟನ್ನು, ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು 15 ಗ್ರಾಮ್ ಇರುತ್ತೆ. ಮತ್ತು ಇದರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಬೇಯರ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಮಾಡಿದು ಈ ಒಂದು ಆಯಿಂಟ್ಮೆಂಟನ್ನು ಏನು ಮಾಡ್ತು, ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಇದಕ್ಕಿಂತ ಮುಂಚೆಗೆ ಇದು ಶೆಡ್ಯೂಲ್ ಎಚ್ ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ. ಮತ್ತು ಇದನ್ನು ಓಪನ್ ಮಾಡೋಣ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಒಳಗಡೆ ಆಯಿಂಟ್ಮೆಂಟ್ ಸೊ ಓಪನ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಒಂದು ಒಳಗಡೆ ಒಂದು ಟ್ಯೂಬ್ ಕಾಣುತ್ತೆ. ಮತ್ತು ಯಾವುದೇ ರೀತಿ ಒಂದು ಪೇಪರ್ ವರ್ಕ್ ಸಹ ಕೊಟ್ಟಿಲ್ಲ ಈ ಒಂದು ಆಯಿಂಟ್ಮೆಂಟಲ್ಲಿ. ಈ ರೀತಿ ನಿಮಗೆ ಪ್ಲಾಸ್ಟಿಕ್ಕಿನ ಟ್ಯೂಬ್ ಕಾಣುತ್ತೆ. ನಿಮಗೆ ಈ ರೀತಿ ನೋಡಿದಾಗ ಇದನ್ನು ಓಪನ್ ಮಾಡಿ ನೋಡಿದಾಗ ಇದು ಸಹ ಒಂದು ಸೀಲ್ ಇರುವಂಥ ಒಂದು ಸೊ ಲಾಸ್ಟ್ ಅಂದರೆ ಇಲ್ಲಿವರೆಗೆ ಏನು ನಡೆದೆಯಪ್ಪ ಅಂದರೆ ಮ್ಯಾಗ ಒಂದು ಸಿಲ್ವರ್ ಲೇಯರ್ನ ಅಪ್ಲೈ ಮಾಡಿರ್ತಕ್ಕಂಥ ಒಂದು ಆಯಿಂಟ್ಮೆಂಟನ್ನು ನೋಡಿದ್ವಿ. ಈ ಆಯಿಂಟ್ಮೆಂಟ್ ಬಂದುಬಿಟ್ಟು ಫುಲ್ ಸೀಲ್ ಆಗಿರುತ್ತೆ ಸರ್. ಯಾವುದೇ ರೀತಿ ನೀವು ಬ್ಯಾಗ್ ಅಪ್ಲೈ ಮಾಡಿರಂಗಿಲ್ಲ, ಫುಲ್ ಈ ರೀತಿ ನಿಮಗೆ ಸೀಲ್ಡ್ ಆಗಿ ನಿಮಗೆ ಕಾಣುತ್ತೆ ಈ ಒಂದು ಆಯಿಂಟ್ಮೆಂಟ್. ಸೊ ಇದು ಕೂಡ ಬೆಸ್ಟ್ ಅಂತ ಹೇಳ್ತೇನೆ, ಈ ರೀತಿ ನಿಮ್ಮ ಸೀಲ್ ಮಾಡೋದ್ರಿಂದ. ಸೊ ಇಲ್ಲೇ ಸಹ ನಿಮಗೆ ಹೋಲನ್ನು ಮಾಡಲಿಕ್ಕೆ ಇಲ್ಲಿಗೂ ಸಹ ಕೊಟ್ಟಿರುತ್ತೆ. ಸೊ ಜಾಸ್ತಿ ನೀವು ಪ್ರೆಸ್ಸನ್ನು ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಹೋಲ್ ಆಗ್ತಾ ಹೋಗುತ್ತೆ ಈ ಒಂದು ಕ್ರೀಮ್ ಬಂದುಬಿಟ್ಟು. ಮತ್ತು ಇದರ ಒಂದು ಯೂಸಸ್ ಬೆನಿಫಿಟನ್ನು ನೋಡೋದಾರ ಸ್ನೇಹಿತರೆ, ಈ ಒಂದು ಕ್ರೀಮನ್ನು ಒಂದು ಯೂಸಸ್ ಬೆನಿಫಿಟ್ ನೋಡೋದಕ್ಕಿಂತ ಮುಂಚೆ ಇದರಲ್ಲಿರುವಂಥ ಒಂದು ಕಾಂಪೋಸಿಷನನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಏನೆಲ್ಲ ಒಂದು ಕಾಂಪೋಸಿಷನ್ಗಳು ಈ ಒಂದು ಕ್ರೀಮ್ನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತಂತ ಹೇಳೋದಾದರೆ, ಈ ಒಂದು ಕ್ರೀಮ್ ಬಂದುಬಿಟ್ಟು ನಿಮಗೆ ಕ್ಲೋಟ್ರೈಮಕ್ಸೋಲ್ ಮತ್ತು ಬೆಕ್ಲೋಮಿಥಾಸನ್ ಡೈಪ್ರಪೋರ್ಷನೇಟ್ ಕ್ರೀಮ್ ಅವರೇ ಕೊಟ್ಬಿಡ್ತಾರೆ. ಆ್ಯಂಟಿ ಫಂಗಲ್ ಕ್ರೀಮ್ ಅಂತ, ಆ್ಯಂಟಿ ಫಂಗಲ್ ಕ್ರೀಮಾಗಿ ಕೆಲಸ ಮಾಡುತ್ತೆ ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು. ಮತ್ತು ಎಷ್ಟೆಷ್ಟು ಪ್ರಮಾಣ ಇದೆ ಅಂತ ನಾವು ತಿಳ್ಕೋದಾದ್ರೆ, ಕ್ಯಾನೆಸ್ಟಿನ್ ಎಷ್ಟು ಬಂದುಬಿಟ್ಟು ಈಚ್ ಗ್ರಾಮ್ ಕಂಟೆಂಟ್ಸ್ 10 ಗ್ರಾಮ್ ಕ್ಲೋಟ್ರೈಮಕ್ಸೋಲ್ IP ಮತ್ತು ಬೆಕ್ಲೋಮಿಥಾಸನ್ ಡೈಪ್ರಪೋರ್ಷನ್ 0.25 mg ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿದ್ರೆ ಬೆಂಜಲ್ ಆಲ್ಕೋಹಾಲ್ ಆಗಿ 1% ಅಂತ. ಸೊ ಇದರ ಒಂದು ಕಾಂಪೋಸಿಷನ್ ಕಂಟೆಂಟ್ ಮತ್ತು ಜೆನ್ರಿಕ್ ನೇಮ್ ಇದಾಗಿರುತ್ತೆ. ಮತ್ತು ಈ ಇದಕ್ಕೆಲ್ಲ ಯೂಸ್ ಆಗುತ್ತೆ, ಇದಕ್ಕೆಲ್ಲ ಕೆಟಗರಿಯಲ್ಲಿ ಬರ್ತಾ. ಈ ಒಂದು ಜೆನ್ರಿಕ್ ನೇಮ್ ಬಂದುಬಿಟ್ಟು ಕ್ಲೋಟ್ರೈಮಕ್ಸೋಲ್ ಬಂದುಬಿಟ್ಟು ಆ್ಯಂಟಿಫಂಗಲ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಬೆಕ್ಲೋಮಿಥಾಸನ್ ಬಂದುಬಿಟ್ಟು ಸ್ಟಿರಾಯ್ಡ್ ಆಗಿ ಏನು ಮಾಡುತ್ತೆ, ಈ ಒಂದು ಆಯಿಂಟ್ಮೆಂಟಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಯೂಸಸ್ ಬೆನಿಫಿಟ್ಸನ್ನು ನಾವು ನೋಡಿದ್ರೆ ಮೇನ್ಲಿ ಬಂದುಬಿಟ್ಟು ಈ ಒಂದು ಆ್ಯಂಟಿ ಫಂಗಲ್ ಆಗಿ ಈ ಒಂದು ಕ್ರೀಮ್ ಕೆಲಸ ಮಾಡುತ್ತೆ. ಅದರ ಜೊತೆಗೆ ವೇರಿಯಸ್ ಸ್ಕಿನ್ ಟೈಪ್ಸ್ ಆಫ್ ಇನ್ಫೆಕ್ಷನ್ ಇತ್ತಂದ್ರೂ ಸಹ ಅದನ್ನು ಕೂಡ ಕಡಿಮೆ ಮಾಡ್ತದೆ. ಮತ್ತು ಇನ್ಫ್ಲಮೇಷನ್, ರೆಡ್ನೆಸ್, ಸ್ವೆಲ್ಲಿಂಗ್, ಇಚ್ಚಿಂಗ್ ಮತ್ತು ಇನ್ನೇನಾದರೂ ಇರಿಟೇಷನ್ ಆಗ್ತಾ ಇತ್ತು ಅಂತಂದ್ರೂ ಸಹ ಏನು ಮಾಡುತ್ತಪ್ಪ ಅಂದರೆ ಈ ಒಂದು ಆಯಿಂಟ್ಮೆಂಟ್ ಏನು ಮಾಡುತ್ತೆ, ನಾವೊಂದು ಡಿಸೀಸಿಗೆ ಕಡಿಮೆ ಮಾಡುತ್ತೆ. ಮತ್ತು ಇದರ ಒಂದು ಡೋಸ್ ಡ್ಯೂರೇಷನ್ನ ನಾವು ನೋಡಿದ್ರೆ ಸ್ನೇಹಿತರೆ, ಈ ಒಂದು ಡೋಸ್ ಡ್ಯೂರೇಷನ್ನ ನಾವು ಆ್ಯಸ್ ಅ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ಅಂತ ನಾವು ಕರಿತೇನೆ. ಯಾಕಂತಂದರೆ ಅವರವರ ಒಂದು ಕಂಡೀಷನ್ ಮೇಲೆ ಏನು ಮಾಡಿದ್ರೆ ಡಾಕ್ಟ್ರನ್ನ ಅಪ್ಲೈ ಯಾವಾಗ ಮಾಡ್ಕೋಬೇಕು, ಅಪ್ಲೈ ಎಷ್ಟೊತ್ತು ಮಾಡ್ಕೋಬೇಕು, ಎಲ್ಲಿ ಮಟ್ಟ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇನ್ ಜನರಲ್ ನಾವು ಹೇಳ್ತಾ ಹೋದಂಗೆಲ್ಲ ಜನರಲಾಗಿ ಹೇಳೋದು ನಿಮಗೆ ಈ ಒಂದು ಕ್ರೀಮನ್ನು ಬೆಳಿಗ್ಗೆ ಮತ್ತು ರಾತ್ರಿ ಹಚ್ಕೋಬೇಕಾಗತ್ತೆ. ಹಚ್ಕೊಂಡು ದಿನಕ್ಕೆ 2 ಸಲ ಹಚ್ಕೋಬೇಕು. 1 ವಾರ ಮಟ್ಟ ಹಚ್ಕೊಂಡ್ರೆ ನಿಮಗೆ ರಿಸಲ್ಟ್ ಅನ್ನೋದು ಆ ಒಂದು ಏನು ಎದಕ್ಕೆ ಇನ್ಫೆಕ್ಷನ್ ಇರುತ್ತೋ ಆ ರಿಸಲ್ಟ್ನು ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಸ್ನೇಹಿತರೆ, ಇದರ ಈ ಒಂದು ಎಲ್ಲಿಡ್ಬೇಕಪ್ಪ ಅಂದರೆ ಈ ಒಂದು ಕ್ರೀಮ್ ಅಂತಂದರೆ ನಾಟ್ ಎಕ್ಸಿಡಿಂಗ್ 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಆ ಒಂದು ರೂಮ್ ಟೆಂಪ್ರೇಚರಲ್ಲಿ ಈ ಒಂದು ಆಯಿಂಟ್ಮೆಂಟನ್ನು ನೀವು ಇಡಬೇಕಾಗತ್ತೆ. ಮತ್ತು ಈ ಒಂದು ಆಯಿಂಟ್ಮೆಂಟಿನ ಏನಾದರೂ ಸೈಡ್ ಎಫೆಕ್ಟ್ಗಳದಾವ ಅಂತ ನೋಡೋದು, ಸೈಡ್ ಎಫೆಕ್ಟ್ಗಳು ಇದ್ದೇ ಇರ್ತಾವೆ. ಸೈಡ್ ಎಫೆಕ್ಟ್ ಬಂದುಬಿಟ್ಟು ಈ ಒಂದು ಆಯಿಂಟ್ಮೆಂಟ್ ಏನಿಲ್ಲ, ಕಾಮನ್ ಸೈಡ್ ಎಫೆಕ್ಟ್ಸ್ ಅಪ್ಲೈ ಮಾಡಿದ ಜಾಗದಲ್ಲಿ ಏನಾಗುತ್ತೆ, ಇಚ್ಚಿಂಗ್ ಅನ್ನಿಸ್ತಾ, ಡ್ರೈನೆಸ್, ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್, ಇರಿಟೇಷನ್ ಆಗ್ತಾ ಇರುತ್ತೆ. ಏನು ತೊಂದರೆ ಆಗೋಲ್ಲ ಆ ರೀತಿ ಆಗ್ತಾಯಿದ್ರೆ. ಸೊ ಅದು ಟೆಂಪ್ರರಿ ಇರ್ತಾವೆ. ಇನ್ ಕೇಸ್ ಏನೋ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನು ಮಾಡ್ಬೇಕು, ಅಲ್ಲಿ ನೀವು ಆಯಿಂಟ್ಮೆಂಟನ್ನು ಸ್ಟಾಪ್ ಮಾಡಬೇಕಾದ್ರೆ ಸ್ಟಾಪ್ ಮಾಡಿ ನಂತರ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಏನಾದರೂ ಪ್ರಿಕಾಷನ್ಸ್, ವಾರ್ನಿಂಗ್ಸ್, ಟಿಪ್ಸ್ ಈ ಒಂದು ಆಯಿಂಟ್ ಬಗ್ಗೆ ನಾವು ಹೇಳೋದಾರೆ. ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಎಕ್ಸ್ಟರ್ನಲಿ ಯೂಸ್ ಓನ್ಲಿ, ಕಂಪಲ್ಸರಿ ಯಾವುದೇ ಆಯಿಂಟ್ಮೆಂಟ್ ತೆಗೆದುಕೊಳ್ಳಿ ಎಕ್ಸ್ಟರ್ನಲಿ ಯೂಸ್ ಓನ್ಲಿ ಮಾತ್ರ ಮಾಡಬೇಕಾಗತ್ತೆ. ಈ ಕಣ್ಣು, ಕಿವಿ, ಮೂಗು ಮತ್ತು ಫೇಸಿಂದ ಅವಾಯ್ಡ್ ಮಾಡಬೇಕಾಗತ್ತೆ, ದೂರ ಇಡಬೇಕಾಗತ್ತೆ. ಮತ್ತು ಮಕ್ಕಳಿಂದ ಸಹ ಈ ಒಂದು ಆಯಿಂಟ್ಮೆಂಟನ್ನು ಏನು ಮಾಡ್ಬೇಕು, ನೀವು ದೂರ ಮಕ್ಕಳಿಗೆ ಕೊಡೋಕೆ ಅವ್ರಿಗೆ ಸಿಗಂಗೆ ಇರೋಕೆ ಹೋಗ್ಬಿಡೋದು ಈ ಒಂದು ಆಯಿಂಟ್ಮೆಂಟ್ ಸ್ನೇಹಿತರೆ.
ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.